ಹೋಗ್ಬೇಕು ಅಂತ ಹೇಳಿ ಬಹಳ ದಿವಸದಿಂದ ಪ್ರಯತ್ನ ನಡೀತಾ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಆಯವ್ಯಯದಲ್ಲಿ ನಾವು ಫೀಸಿಬಿಲಿಟಿ ಮಾಡಿ ನೋಡ್ತೀವಿ ಅಂತ ಹೇಳಿದ್ರು. ಅದರಂತೆ ಸುಮಾರು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹೈದರಾಬಾದ್ ಕಂಪನಿಯವರು ಫೀಸಿಬಿಲಿಟಿ ಸ್ಟಡಿಯನ್ನ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ರು. ಮಾಡಬಹುದು ಅನ್ನುವಂಥ ಅಂಶ ಅದರಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೊಟ್ಟಿದ್ರು. ಅದಾದ ಮೇಲೆ ಮತ್ತೆ ಚರ್ಚೆ ಮಾಡಿ ಇದಕ್ಕೆ ಒಂದು DPR ಮಾಡಬೇಕಾಗುತ್ತೆ ಅಂತ ಹೇಳಿ DPR ಮಾಡೋದಕ್ಕೆ ಮತ್ತೆ ಟೆಂಡರ್ ಕರೆದು ಆ ಪ್ರೋಸೆಸ್ನಲ್ಲಿ ಒಂದು ಕಂಪನಿಗೆ ಕೊಟ್ಟಿದ್ರು, ಮೆಟ್ರೋದವರೇ ಕೊಟ್ಟಿದ್ರು. ಅದನ್ನ ಮಾಡಿ DPR ಮಾಡಿ ಅವರೆಲ್ಲ ಅವರ ಹಂತದಲ್ಲಿ ಎಲ್ಲ ಚರ್ಚೆಗಳು ಮಾಡಿ ಸರ್ಕಾರಕ್ಕೆ ಇವತ್ತು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನ PPP ಮಾಡೆಲ್ನಲ್ಲಿ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ತಯಾರು ಮಾಡ್ತಾ ಇದ್ದಾರೆ. ಏನೋ 20,000 ಕೋಟಿ ಅಂದಾಜಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಡೀಟೇಲ್ಸ್ ಎಲ್ಲ ಅಂದ್ರೆ ಎಷ್ಟು ಸ್ಟಾಪ್ ಇರಬೇಕು, ಎಲ್ಲೆಲ್ಲಿ ಸ್ಟಾಪ್ ಇರಬೇಕು, ಯಾವ ರೀತಿ ಅದನ್ನ ನ್ಯಾಷನಲ್ ಹೈವೇಯಲ್ಲಿ ತೆಗೆದುಕೊಂಡು ಹೋಗಬೇಕು, ಅದನ್ನೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಮುಂದೆ ಇಟ್ಟು ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗಳನ್ನ ಕರೆದು ಟೆಂಡರ್ ಕರೆದು ಆ ಪ್ರೋಸೆಸ್ ಎಲ್ಲ ಚಾಲೂ ಆಗುತ್ತೆ. ಯಾರು ಕ್ವಾಲಿಫೈ ಆಗ್ತಾರೆ ಗೊತ್ತಿಲ್ಲ, ಯಾರು ಅಪ್ಲೈ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲ, ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನ ಹೇಳಿದ್ದಾರೆ. ಅದಕ್ಕೆ ಬಿಟ್ರೆ ಮುಂದೆ ಏನು ಬೇರೆ ವಿಚಾರಗಳು ಇಲ್ಲ. ಸರ್, ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಶಂಕುಸ್ಥಾಪನೆ ಆಗ್ತಿದೆ. ನಾನು ಹೋಗ್ತಾ ಇದ್ದೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ನಾಳೆ ಸರ್ ಒಂದು ಸಮಾವೇಶ ಮಾಡ್ತಾರೆ. ನಿರಾಕರಣೆ ಮಾಡಿದ್ದಾರೆ ಸರ್. ಅಲ್ಲ, ನಾವು ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಒಂದು ಸಮಾವೇಶ ಮಾಡುವಾಗ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಇದೆಲ್ಲ ಅವರು ಪರಿಶೀಲನೆ, ಪೊಲೀಸ್ನವರು ಅನುಮತಿಯನ್ನ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವರು ನಿರಾಕರಣೆ ಮಾಡಿದ್ರೆ ಏನಾದ್ರೂ ಅಂಶಗಳು ಇರ್ಬೇಕಲ್ಲ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕಾಂಗ್ರೆಸ್ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. CJPಯ ಏನ್ ಆಂದೋಲನ ಇದೆ ಅದು ಬೆಂಬಲ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ, ಪೊಲಿಟಿಷಿಯನ್ಸ್ ಮಾಡೋ ಕೆಲಸ ಪೊಲಿಟಿಷಿಯನ್ಸ್ ಮಾಡ್ತಾರೆ. ಈಗ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಯಾರ ಕೆಲಸ? ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷ ಅಧಿಕಾರದಲ್ಲಿ ಇರ್ಬೋದು, ಅವ್ರಿಗೆ ಜವಾಬ್ದಾರಿ ಇದೆ. ಅದರಿಂದ ಅವರು ಕೊಡೋದು ಬಿಡೋದು ಅದನ್ನ ನಿರಾಕರಣೆ ಮಾಡಿರ್ತಾರೆ. ಒಂದು ವೇಳೆ ಅದನ್ನ ಓವರ್ ರೂಲ್ ಮಾಡಿ ಸರ್ಕಾರ ಕೊಡಬೇಕು ಅಂತಾದ್ರೆ ಅದು ಬೇರೆ ವಿಚಾರ. ಸ್ಪೆಷಲ್ ಪ್ರೊಟೆಕ್ಷನ್ ಬೇಕು ಅಂತ ಒಂದು ಪತ್ರ ಗೃಹ ಇಲಾಖೆಗೆ ಈ ಸರಿ ಬರ್ತಿರೋದು. ಅಲ್ಲ, ನಾವು ಯಾವುದೇ ಇಂಥ ದೊಡ್ಡ ದೊಡ್ಡ ಫೆಸ್ಟಿವಲ್ಸ್ ಆಗುವಾಗ, ಅದು ಉಗಾದಿ ಆಗುತ್ತೆ, ರಂಜಾನ್ ಆಗುತ್ತೆ, ಅಥವಾ ಬೇರೆ ಬೇರೆ ಹಬ್ಬಗಳು ಆಗುವಂತ ಸಂದರ್ಭದಲ್ಲೆಲ್ಲ ಎಚ್ಚರಿಕೆಯನ್ನ ವಹಿಸ್ತಾರೆ. ಅದು ರೊಟೀನ್. ಬಟ್ ಬೇರೆಯವ್ರು ಯಾರಾದ್ರೂ ಕೂಡ ಇಲ್ಲ, ನೀವು ಎಕ್ಸ್ಟ್ರಾ ಎಚ್ಚರಿಕೆ ವಹಿಸಬೇಕು ಅಂದಾಗ ಅದನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾಕೆ ಅವ್ರಿಗೇನು ಆತಂಕ ಇದೆ ಗೊತ್ತಿಲ್ಲ. ಅದನ್ನ ಅವರು ಪತ್ರ ಬರೆದ್ರೆ ಅದಕ್ಕೇನು ರೆಸ್ಪಾಂಡ್ ಮಾಡಬೇಕು ಪೊಲೀಸ್ ಇಲಾಖೆ ಮಾಡುತ್ತೆ. ಲಾಡ್ಲೆ ಮಾಶಾಕು ಕೇಸ್ ವಾಪಸ್ಸು ಕಾನೂನು ಪ್ರಕಾರ ನಾವು ಪ್ರಶ್ನೆ ಮಾಡ್ತೀವಿ, ಕೋರ್ಟ್ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಅವರು. ಹಿಂದೂ ಪ್ರಶ್ನೆ ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಅದ್ರ ಬಗ್ಗೆ ನಾವು ಹೆಂಗೆ ಅವ್ರಿಗೆ ಬುದ್ಧವಾದ ಹೇಳಕ್ಕಾಗುತ್ತೆ? ರಾಜಕಾರಣ ಮಾಡ್ತಿದ್ದಾರೆ. ಅಲ್ಲಲ್ಲ, ನೋಡಿ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ನೋಡ್ಕೊಳ್ಬೇಕು ಅಂತ ಸಂವಿಧಾನದಲ್ಲಿ ಏನಿದೆ ಅದನ್ನೇ ಮಾಡ್ತಾ ಇರೋದು. ಎಕ್ಸ್ಟ್ರಾ ಏನ್ ಮಾಡೋದಿಲ್ಲ. ಯಾರು ಹಿಂದುಳಿದಿದ್ದಾರೆ, ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ, ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ, ಅವರಿಗೊಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡೋದು ಕಾಂಗ್ರೆಸ್ಸಿನ ಕೆಲಸ. ಅದು ಇವತ್ತು ಹೊಸದಾಗಿ ಮಾಡಿಲ್ಲ, 47ರಿಂದ ಕೂಡ ಅದೇ ಕೆಲಸವನ್ನ ಮಾಡ್ಕೊಂಡು ಬಂದಿರೋದು. ಸರ್, ರಾಜ್ಯಸಭೆಯ ಎಲೆಕ್ಷನ್ ಅಧಿಸೂಚನೆ ಹೊರಡಿಸಿದ್ದಾರೆ ಸರ್. ಈ ಅಂಕಿ ಎಲೆಕ್ಷನ್ ನಡೆಯುತ್ತೆ, ರಾಜ್ಯಸಭೆ ಚುನಾವಣೆ ನಡೆಯುತ್ತೆ, ಸಂಪುಟ ಪುನರಚನೆ ವಿಳಂಬ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ಅಲ್ಲ, ಇದು ಅದರ ಸೆಲೆಕ್ಷನ್ಸ್ ಮತ್ತೊಂದು ಅದೆಲ್ಲ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇದು ರೊಟೀನ್ ಅಲ್ವಾ, ಇದ್ರ ಪಾಡಿಗೆ ನಡೀತಾ ಇರುತ್ತೆ. ಕೆಲವು ಸಚಿವರು ಶಾಸಕರುಗಳಿಗಾಗಿ ಡೆಲ್ಲಿಗೆ ಹೋಗಿದ್ದಾರೆ. ಇನ್ನೊಂದಷ್ಟು ಜನ 28-29 ಹೋಗ್ತಾರೆ. ಪುನರಚನೆಗೆ ತೀವ್ರವಾದಂತಹ ಒಂದು ಒತ್ತಡ. ಅಲ್ಲ, ಅವ್ರು ಮಾಡೋದ್ರಲ್ಲಿ ತಪ್ಪಿದೆ ಅಂತ ನನ್ಗೇನು ಅನ್ಸಲ್ಲ.
ಅವರು ಕೇಳೋದ್ರಲ್ಲಿ ನಮಗೆ ಮಂತ್ರಿಗಳು ಮಾಡಿ ನಾವು 3 ಸಾರಿ ಗೆದ್ದಿದ್ದೀವಿ, 2 ಸಾರಿ ಗೆದ್ದಿದ್ದೀವಿ, 4 ಸಾರಿ ಗೆದ್ದಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ಇಲ್ಲ, ಹಿರಿಯ ದೇ ಆರ್ ಆಲ್ಸೋ ಅವ್ರಿಗೂ ಸಾಮರ್ಥ್ಯ ಇದೆ. ಸಂಪುಟ ಆದ್ರೆ 15% ಅಷ್ಟೇ ನಾವು ಮಿನಿಸ್ಟರ್ಗಳನ್ನ ಮಾಡಬೇಕು ಅಂತ ಇರುವಾಗ ಸಂಖ್ಯೆಗಳು ಕಡಿಮೆ ಕೆಲವು ಇರುತ್ತೆ. ಹಿರಿಯ ಸಚಿವರಲ್ಲಿ ಆತಂಕ ಇದೆ ಅಂತ ಸರ್. ಕೈ ಬಿಡ್ತಾರೆ ಸಂಪುಟದಿಂದ. ಅದು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ. ಪೋರ್ಟ್ಫೋಲಿಯೋ ಚೇಂಜ್ ಆಗ್ಬೇಕು ಅಂತ ಕೇಳ್ತಿದ್ರಿ ಸರ್ ಯಾರು ನೀವು ಎಲ್ಲಿ ಕೇಳಿದ್ದೆ? ಜನರಿಗೆ ಹತ್ತಿರವಾಗಿ ನಿಮ್ಮ ಹತ್ರ ಹೇಳಿದ್ನ? ಈ ವಿಚಾರದಲ್ಲಿ ಸರ್ ಹಂಗಲ್ಲ ರೀ, ಗೃಹ ಇಲಾಖೆಯಲ್ಲಿ ನಿಮ್ಗೆ ನೋಡಿ ನಾನಿಲ್ಲಪ್ಪ, ಆತರ ಅಸಮಾಧಾನ ಏನಿಲ್ಲ ನನಗೆ. ನಾನು ಸಮರ್ಥವಾಗಿ ಗೃಹ ಇಲಾಖೆಯನ್ನ ನಡೆಸಿದ್ದೇನೆ. 8 ವರ್ಷ ಆಗ್ತಾ ಇದೆ. ಅಂದ್ರೆ 3 ವರ್ಷ 2 ವರ್ಷ ಎಲ್ಲ ಒಟ್ಟಿಗೆ ಸೇರಿದ್ರೆ 8 ವರ್ಷ ಆಗ್ತಾ ಇದೆ ಗೃಹ ಇಲಾಖೆ. ನನಗೆ ಬೇಸರ ಏನಿಲ್ವಲ್ಲ, ಬೇಸರ ಏನಿಲ್ಲ. ಇದ್ರ ಜೊತೆ ಹೆಚ್ಚುವರಿ ಖಾತೆ ಕೊಟ್ಟರು ನಿಭಾಯಿಸ್ತೀವಿ. ಏನ್ ಕೊಟ್ರು ನಿಭಾಯಿಸ್ತೀನ್ರಿ, ಏನ್ ಕೊಟ್ರು ನಿಭಾಯಿಸ್ತೀನಿ. ನೋಡಪ್ಪ, ಏನ್ ಕೊಟ್ರು ನಿಭಾಯಿಸ್ತೀನಿ, ಆ ಸಾಮರ್ಥ್ಯ ನನ್ಗಿದೆ. ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.